ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಸಿಎಂ ಬದಲಾವಣೆ ಒಪ್ಪಂದದ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ. ಆರ್ಎಸ್ಎಸ್ ಕುರಿತು ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಆಕ್ರೋಶ. ದರೋಡೆ ಹಾಗೂ ಕಳ್ಳತನ ಪ್ರಕರಣ ಭೇದಿಸಿದ ಕಲಬುರಗಿ ಪೊಲೀಸರು. ಇದೀಗ ವಾರ್ತೆಗಳ ವಿವರ. ಸಿಎಂ ಬದಲಾವಣೆ ಒಪ್ಪಂದದ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅದರ ಬಗ್ಗೆ ನಾನು ಮಾತನಾಡೋದಿಲ್ಲ ಎಂದು ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಅನುಷ್ಠಾನವೂ ಮಾಡಿದ್ದೇವೆ. 5 ಗ್ಯಾರಂಟಿಗಳು ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ. ನಮ್ಮ ಸರ್ಕಾರದ 5 ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆಗಳು ಇರುತ್ತವೆ ಎಂದರು. ಇನ್ನು ಅಭಿವೃದ್ಧಿ ಆಗ್ತಿಲ್ಲ, ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಿರುವ ಆರೋಪ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಎಲ್ಲ ಕ್ಷೇತ್ರಗಳಿಗೆ ಹಣ ಹಂಚಿಕೆ ಆಗ್ತಿದೆ. ಕಲ್ಯಾಣ ಕರ್ನಾಟಕ ಭಾಗ ಸೇರಿ ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಲೇ ಇವೆ. ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಅಭಿವೃದ್ಧಿ ಕೆಲಸಗಳು ಮಾಡುತ್ತಿದ್ದೇವೆ ಎಂದರು. MLAಗಳ ಅಭಿಪ್ರಾಯ ಕೇಳೋದು, ಪಕ್ಷದ ಮುಖಂಡರ ಅಭಿಪ್ರಾಯ ಕೇಳೋದು, ಇಟ್ ಇಸ್ ಒನ್ ಆಫ್ ದ ಪ್ರೊಸೀಜರ್ಸ್. ಆಲ್ವೇಸ್ ಎಲ್ಲಿ ಬೇರೆ ಪ್ರೆಸ್ ಹೋಗ್ಬಿಟ್ಟು ಬೇರೆಯವ್ರು ಯಾರು ಪ್ರೆಸ್ ಹೋಗ್ಬಿಟ್ಟು ಯಾರು ಒಳಗೆ ಬರಬೇಡಿ. ಹಾಗಾಗಿ ನಾವು ಯಾವಾಗಲೂ ಕೂಡ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪದ್ಧತಿ ಇದೆ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ತಮ್ಮ ತಂದೆಯ ಅಧಿಕಾರ ಹಾಗೂ ಆಶೀರ್ವಾದ ಇದೆ ಎನ್ನುವ ಮಾತ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ದೇಶಭಕ್ತರು ಸಂಘಟನೆಯಾಗಿರುವ ಆರ್ಎಸ್ಎಸ್ ಕುರಿತು ಬಾಯಿಗೆ ಬಂದ ಹಾಗೆ ಮಾತನಾಡುವುದು ಸರಿಯಲ್ಲ ಎಂದು ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಖಂಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಂಘ ಪರಿವಾರದ ಮೂಲ ಅಂಶಗಳನ್ನು ಅರಿಯದೆ ಸಚಿವ ಖರ್ಗೆ ಅವರು ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡುವುದಾಗಿ ಹೇಳಿದ್ದಾರೆ. ಇದು ಖಂಡನೀಯ. ಈ ಹಿಂದೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರೇ ಮೆಚ್ಚಿದ ಸಂಘಟನೆಯ ಕುರಿತು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಅಲ್ಲದೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ 2002ರಲ್ಲಿ ಸಚಿವರಾಗಿದ್ದಾಗ ಆರ್ಎಸ್ಎಸ್ ಕಾರ್ಯಕ್ರಮದ ಸ್ಥಳ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ತಂದೆಯ ಅಧಿಕಾರದ ಬಲದ ಮೇಲೆ ಹೀಗೆ ಮಾತನಾಡುವುದು ಸೂಕ್ತವಲ್ಲ. ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರಿಂದ ಎಲ್ಲವನ್ನ ತಿಳಿದು ಮಾತನಾಡಿ ಎಂದು ಟೀಕಿಸಿದ್ದಾರೆ. ಆರ್ಎಸ್ಎಸ್ ಸದಾ ರಾಷ್ಟ್ರ ಭಕ್ತ ಸಂಘಟನೆಯಾಗಿದೆ. ದೇಶದ ಸೇವೆಗೆ ಸದಾ ನಿಂತಿದೆ. 100 ವರ್ಷದಲ್ಲಿ ಸರ್ಕಾರದಿಂದ ಇಲ್ಲಿಯವರೆಗೂ 1 ನಯಾ ಪೈಸೆ ಪಡೆದೇ ಸ್ವಂತ ಬಲದ ಮೇಲೆ ಸಂಘಟನೆ ಜೊತೆಗೆ ದೇಶದ ಕೆಲಸ ಮಾಡ್ತಿದೆ. ಯಾವುದು ಜಾತಿ, ಧರ್ಮ ಎನ್ನುವ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಸಂಘಟನೆಗೆ ಸೇರಿಸಿಕೊಂಡು ದೇಶಭಕ್ತಿ ಮೆರೆಯುತ್ತಿದೆ. ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ತಿಳಿದುಕೊಳ್ಳಲು ಅವರಿಗೆ ಸಂಘದ ಇತಿಹಾಸವಿರುವ ಪುಸ್ತಕ ನೀಡುತ್ತೇವೆ, ಓದಿ ತಿಳಿದುಕೊಳ್ಳಲಿ ಎಂದು ಹೇಳಿದ್ದಾರೆ. ಬ್ಯಾನ್ ಮಾಡಬೇಕಂತ ಮಾತನ್ನು ಕೂಡ ಅವರು ಏನಪ್ಪ ಅಂದ್ರೆ ಪ್ರಸ್ತಾವ ಮಾಡಿದ್ದಾರೆ. ಬ್ಯಾನ್ ಮಾಡಬೇಕು ಅಂತ ಮಾಡಿ, ಬಟ್ ಪ್ರಿಯಾಂಕ ಖರ್ಗೆ ಅವರು ಇದು ಗೊತ್ತಿಲ್ಲ. RSS ಸ್ಟಾರ್ಟ್ ಆಗಿ 100 ವರ್ಷ ಆಯಿತು.
RSS ಸ್ಥಾಪನೆ ಆಗಿದ್ದು ನಾಗ್ಪುರದಲ್ಲಿ 1925ರಲ್ಲಿ. ಇವತ್ತಿಗೆ 100 ವರ್ಷ ಆಯಿತು. ಸ್ಥಾಪನೆ ಮಾಡಿದ್ದು ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ಈ RSS ಸಂಘಟನೆ ದೇಶದಲ್ಲಿ ಅನೇಕ ದೇಶಗಳಲ್ಲಿ ಕೂಡ ಸಂಘಟನೆಗಳಿದೆ. RSS ನಮ್ಮ ಭಾರತ ದೇಶ ಒಂದೇ ಅಲ್ಲ, ಅನೇಕ ದೇಶಗಳಲ್ಲಿ ಇದೆ. ಎಕ್ಸಾಂಪಲ್ ಆಗಿ ಕೀನ್ಯಾದಲ್ಲಿ ಕೂಡ ಈ ಒಂದು ಹಿಂದೂ ಪರ ಸಂಘಟನೆ ಕರೀತಾರೆ. ಅದು ಭಾರತ ದೇಶದ ಹಿಂದೂ ಸಂಘಟನೆ ಅಂತ ಕರೀತಾರೆ. ಇನ್ನು ಅನೇಕ ದೇಶಗಳಲ್ಲಿ ಹಿಂದೂ ಪರ ಸಂಘ, ವಿಶ್ವ ಸಂವಾದ ಸಂಘ, ಬೇರೆ ಬೇರೆ ದೇಶಗಳಲ್ಲಿ ಭಾರತ ದೇವಿ ಭೂಮಿ ಎಂದು ಕರೀತಾರೆ. ಎಲ್ಲ ದೇಶದಲ್ಲಿ ಭಾರತ ದೇಶಕ್ಕೆ ಪವಿತ್ರವಾದ ಭೂಮಿ ಅಂತ ಭಾರತ ದೇಶ ಕರೀತಾರೆ. ನಮ್ಮ ದೇಶಕ್ಕೆ ಬರ್ತಾರೆ. ಮತ್ತು ಈ ನಮ್ಮ ಇಂಥ ಒಂದು RSS ಸಂಘಟನೆಯಲ್ಲಿ ಕೆಲಸ ಮಾಡೋರು ಯಾರಪ್ಪ ಅಂತ ಹೇಳಿದ್ರೆ, ಆನೆಸ್ಟಾಗಿ ದುಡಿತಕ್ಕಂಥವ್ರು, ದೇಶ ನಮ್ಮದು, ದೇಶ ರಕ್ಷಣೆ ಮಾಡ್ತಕ್ಕಂಥ ಕೆಲಸ, ದೇಶದ ಒಳ್ಳೆ ಮಾಡ್ತಕ್ಕಂಥ ಕೆಲಸ. ಈ ದೇಶವನ್ನು ದುಶ್ಮನರು ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಬಂದರೆ ಅವ್ರಿಗೇನಪ್ಪ ಓಡಿಸ್ಬೇಕಂತ ಕೆಲಸ, ಶತ್ರುಗಳು ನಮ್ಮ ದೇಶ ವೈರಿಯಾದ ಅವರಿಗೇನಪ್ಪ ಹಿಂದೆ ಓಡಿಸೋ ಕೆಲಸ RSS ಸಂಘಟನೆ ಮಾಡ್ತಾಯಿದೆ. RSS ಸಂಘಟನೆ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಅನೇಕ ಎಲ್ಲ ಸಮಾಜದವರು ಕೂಡ RSS ಸಂಘಟನೆ ಇದ್ದಾರೆ. ಇಂಥ ಸಂಘಟನೆಯ ಪ್ರಿನ್ಸಿಪಲ್ ಗೊತ್ತಿಲ್ಲಾರ್ದೇ, ಇಂಥ ಸಂಘಟನೆಯ ಮೂಲ ಉದ್ದೇಶವನ್ನು ಗೊತ್ತಿಲ್ಲಾರ್ದೇ ಪ್ರಿಯಾಂಕಾ ಖರ್ಗೆ ಅವರು ಈ ಥರದ ಮಾತಾಡೋದು ಸರಿಯಲ್ಲ. ಮಂತ್ರಿಯಾಗಿ, ಕ್ಯಾಬಿನೆಟ್ ಮಂತ್ರಿಯಾಗಿ ಈ ಥರ ಬ್ಯಾನ್ ಮಾಡ್ತೀವಿ ಅಂತ ಹೇಳೋದು ಸರಿಯಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಅಪ್ಪರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ RSS ಶಿಬಿರಕ್ಕೆ ಏನಪ್ಪ ವಿಸಿಟ್ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನಲ್ಲಿ ನಡೆದಂಥ ಒಂದು RSS ಶಿಬಿರಕ್ಕೆ ಏನಪ್ಪ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಸಿಟ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಇದು ಮೊಬೈಲ್ನಲ್ಲಿದೆ, ಪ್ರೆಸ್ನಲ್ಲಿ ಹಾಕಿಲ್ಲ. ಇದು ಫೋಟೋ ಕೂಡ ಇದೆ. ಅವರು ಅಟೆಂಡ್ ಮಾಡಿದ್ದು ಯಾವಾಗ ಅಟೆಂಡ್ ಮಾಡಿದ್ರು ಅಂದರೆ 2002 ನಾನು ಮಂತ್ರಿ ಇದ್ದೆ. ಅವಾಗ 2002 ನಾನು ಮಂತ್ರಿ ಇದ್ದೆ, ಖರ್ಗೆ ಸಾವ್ರು ಮಂತ್ರಿ ಇದ್ದರು. 25ನೇ ಜನವರಿ 26, 27 ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಾಗವಾರದಲ್ಲಿ ನಡೆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರಸ ಸಮಾರಂಭಕ್ಕೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂಥ ಅನೇಕ ಪ್ರಮುಖರು ಭೇಟಿಯಾಗಿದ್ದಂಥ ಫೋಟೋನೂ ಕೂಡ ಇದೆ. ಎಲ್ಲ RSS ಸಂಘಟನೆ. ಅವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು, ಒಳ್ಳೆಯ ಕೆಲಸ ಮಾಡ್ತೀನಿ ನೀವು RSS ಸಂಘಟನೆಯಲ್ಲಿ, ಇದು ಬೆಳಿಬೇಕು. ಆದರೆ ನಮ್ಮ ಹೊರಗಡೆ ಮಾತಾಡ್ಲಿಕ್ಕಾಗಲ್ಲ, ಒಳಗಡೆ ನಾವು ಹೇಳ್ಬೋದು, ಹೊರಗಡೆ ನಾವು ಮಾತಾಡೋಕ್ಕಾಗಲ್ಲ ವಿಷಯ. ಅದಕ್ಕೆ ನಾವು ನೀವು ಸಂಘಟನೆ ಒಳ್ಳೆಯದಂತ ಕೂಡ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಇದು ಬಂದರೆ ಈ ಸಂಘಟನೆಗೆ ಈ ಸಂದರ್ಭದಲ್ಲಿ ಮುಖಂಡರಾದ ಗಿರಿರಾಜ್ ಯಳಮೇಲಿ, ರಾಜುಗೌಡ ನಾಗನಹಳ್ಳಿ, ಓಮನಾಥ್ ಚೌಹಾಣ್, ಬಾಬುರಾವ್ ಪವಾರ್, ಇಂದಿರಾ ಶಕ್ತಿ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್. ಎನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಬ್ರೇಕ್ನ ನಂತರ ಮತ್ತೆ ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸುವ ಮೂಲಕ 2 ಪ್ರತ್ಯೇಕ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರದ ದಕ್ಕಾ ತಾಣದಲ್ಲಿ
ದರೋಡೆಕೋರರ ಗುಂಪೊಂದು ಮನೆಗೆ ನುಗ್ಗಿ ದರೋಡೆಕೋರರು ದರೋಡೆ ಮಾಡಿಕೊಂಡು ಹೋದ ಪ್ರಕರಣಗಳನ್ನು ಶ್ವಾನದಳ ರೂಬಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ. ಈ ಕುರಿತು ನಗರದ ಜಿಲ್ಲಾ ಪೊಲೀಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಅವರು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಹಾಗೂ ಶಹಬಾದ್ ಪೊಲೀಸರು 2 ಪ್ರತ್ಯೇಕ ದರೋಡೆ ಹಾಗೂ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಹಬಾದ್ ತಾಂಡದಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡಿದ ಪ್ರಕರಣವನ್ನು ಶ್ವಾನ ದಳದ ಸಹಾಯದಿಂದ ಪತ್ತೆ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಬಂಧಿಸಿ ಕಳ್ಳತನವಾದ ನಗ ನಾಣ್ಯ ಹಾಗೂ ನಗದು ಹಣವನ್ನ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆನಕನಹಳ್ಳಿಯಲ್ಲಿ ನಡೆದ ಬೈಕ್ ಕಳ್ಳತನ ಪ್ರಕರಣವನ್ನು ಭೇದಿಸಿದ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿ 29 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ಟೋಟಲ್ ಇವರು ಸಿಟಿಯಲ್ಲಿ ಬೈಕ್ಗಳನ್ನು ಕಳ್ಳತನ ಮಾಡಿ, ಎಸ್ಪೆಷಲಿ ಅವರು ಸಿಟಿ ಲಿಮಿಟ್ಸು, ಈ ಜಿಮ್ಸ್ ಏರಿಯಾ, ಮಾರ್ಕೆಟ್ ಏರಿಯಾ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಲ್ಲಿ ಯಾರು ಇಲ್ಲಿ ಬೈಕ್ ಹಚ್ಚಿ ಕೆಲಸಕ್ಕೆ ಹೋಗ್ತಾರೋ ಅಂಥವರ ಗಾಡಿಗಳನ್ನು ಟಾರ್ಗೆಟ್ ಮಾಡಿ ಯಾರು ಇರಲಾರ ಸಮಯದ ನೋಡಿ ಅದು ಬೈಕ್ ಬ್ರೇಕನ್ನು ಲಾಕ್ ಮಾಡಿಕೊಂಡು ಕಳ್ಳತನ ಮಾಡಿಕೊಂಡು ಬಸಯ್ಯ ಅನ್ನೋರಿಗೆ ಮೇನ್ ಅಭಿನಂದನ್ ಅನ್ನೋರು ಬಸಯ್ಯ ಅನ್ನೋರ್ಗೂ ಕೊಡ್ತಾರೆ ಬೈಕ್ಸ್ ಎಲ್ಲ. ಬಸಯ್ಯ ಅನ್ನೋರು ಈ ಹಳ್ಳಿಗಳಲ್ಲಿ ರೈತರಿಗಿಂತವ್ರಿಗೆ ಮಾರಾಟ ಮಾಡಲಿಕ್ಕೆ ಕಡಿಮೆ ರೇಟಿಗೆ ಅನ್ನೋದಕ್ಕೆ ಇವರು ಇನ್ನೋರ್ವ ವ್ಯಕ್ತಿ ಶ್ರೀಕಾಂತ್ ಅನ್ನೋರು ಕೊಡ್ತಾರೆ. ಅವರು ಬೇರೆ ಬೇರೆ ಭಾಗಕ್ಕೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ರೈತರಿಗೆಲ್ಲ ಮಾರಾಟ ಮಾಡೋದು ಇವ್ರದ್ದು MO ಇದೆ. ಸೊ ಅದಕ್ಕೆ ನಾವು ಫಸ್ಟ್ ದಿನ ಮಾಹಿತಿ ಬಂದಿದ ತಕ್ಷಣ PSI ಅವರು ತಕ್ಷಣ ಅಲ್ಲೇ ಸ್ಪಾಟಲ್ಲಿ 3 ಸ್ಪ್ಲೆಂಡರ್ ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ತದನಂತರ ಇನ್ನೂ ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಿ ಟೋಟಲ್ 29 ಸ್ಪ್ಲೆಂಡರ್ ಬೈಕ್ಸನ್ನು ನಾವು ಈ ಆರೋಪಿತರಿಂದ ಜಪ್ತಿ ಪಡಿಸ್ಕೊಂಡಿದ್ದೇವೆ. ಅದರಲ್ಲಿ ಮೇಯ್ನ್ 29 ಔಟ್ ಆಫ್ 29 ಸ್ಪ್ಲೆಂಡರ್ ಬೈಕ್ಸಲ್ಲಿ 5 ಪ್ರಕರಣಗಳು ಈಗಾಗಲೇ ದಾಖಲೆ ಆಗಿದೆ. ನಮಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಬ್ರಹ್ಮಪುರಲ್ಲಿ 2 ಬೈಕ್ಸ್ ಮೇಲೆ 2 ಪ್ರಕರಣಗಳು ದಾಖಲಾಗಿವೆ ಮತ್ತು ರಾಘವೇಂದ್ರ ನಗರ್ ಪೊಲೀಸ್ ಠಾಣೆಯಲ್ಲಿಯೂ 2 ಪ್ರಕರಣಗಳು ದಾಖಲಾಗಿವೆ ಮತ್ತು ಅಶೋಕ್ ನಗರಲ್ಲಿ 1 ಪ್ರಕರಣ ದಾಖಲಾಗಿದೆ. ಇಷ್ಟು 5 ಕೇಸಸ್ ಆ್ಯಸ್ ಆಫ್ ನೋ ರಿಜಿಸ್ಟರ್ ಆಗಿದೆ. ಇನ್ನೂ ಅನದರ್ 24 ಬೈಕ್ಸ್ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ನೆಲ್ಲಾದರೂ ಕೇಸಸ್ ಏನಾದರೂ ರಿಜಿಸ್ಟರ್ ಆಗಿದೆ ಅನ್ನೋದ್ರ ಬಗ್ಗೆನೂ ನಮ್ಮ ತನಿಖಾಧಿಕಾರಿಗಳು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಟೋಟಲ್ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಮತ್ತು 29 ಬೈಕ್ಸನ್ನು ರಿಕವರಿ ಮಾಡಿದ್ದಕ್ಕೆ ಎಂಟೈರ್ ಚಿಂಚೋಳಿ ಸಬ್ ಡಿವಿಷನ್ DYSP ಮತ್ತು CPI ಚಿಂಚೋಳಿ ಮತ್ತು PSI ಗಂಗಮ್ಮ ಮತ್ತು CPI ಕಪಿಲ್ ಮತ್ತು ಅವರು ಎಂಟೈರ್ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎಂಟೈರ್ 29 ಬೈಕ್ಸು ಲೋಕಲಲ್ಲ, ಬಟ್ ಎಂಟೈರ್ ಸಿಟಿಯಲ್ಲಿನೂ ಕಳ್ಳತನ ಮಾಡಿರೋ ಬಗ್ಗೆ ಆರೋಪಿಗಳು ಹೇಳಿರ್ತಾರೆ. ಇದರಲ್ಲಿ ಏನಾದರೂ ಇದೆಯಾ? ಫಸ್ಟ್ ಅಭಿನಂದನ್ ತಂದೆ ಜೈ ಭಾರತ್ ಅಂತ RG ನಗರ್ ನಿವಾಸಿ, ಇವರು ಮೈನ್ ಸಿಟಿಯಲ್ಲಿ ಕಳ್ಳತನ ಮಾಡೋದು. ಸೆಕೆಂಡ್ ವ್ಯಕ್ತಿ ಬಸಯ್ಯ ತಂದೆ ರಾಚಯ್ಯ ಸ್ವಾಮಿ ಅಂತ, ಇವನು ಯಲ್ಮಾಡಿ ಊರವರು, ಚಿಂಚೋಳಿ ತಾಲೂಕು. ಇವರು ಕೊಡ್ತಿದ್ರು. ಇವರು ಶ್ರೀಕಾಂತ್ ಅವರು ಚಿಂಚೋಳಿ ತಾಲೂಕದವರೇ. ಅವ್ರ ಮುಖಾಂತರ ಲೋಕಲಲ್ಲಿ ಹಳ್ಳಿಗಳಲ್ಲಿ ಮಾರಾಟ ಮಾಡಲಿಕ್ಕೆ ಬಿಡ್ತಿದ್ರು. ಹಾಂ, ಇವರಿಬ್ಬರು ಮಾರಾಟ ಮಾಡೋರು, ಬಸಯ್ಯ ಮತ್ತು ಶ್ರೀಕಾಂತ್. ಇವರೆಲ್ಲ ವಾಚ್ ಮಾಡೋದು ಅಷ್ಟೇ ಸಿಟಿಯಲ್ಲೇ. ಮೇಯ್ನ್ ಜಿಮ್ಸ್, ಈ ನಮ್ಮದು ಜಿಮ್ ಸರ್ಕಿಲು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಟ್ರಾವೆಲ್ ಮಾಡೋರು, ಅಲ್ಲಿ ಬೈಕ್ ಹಚ್ಚಿ ಹೋಗೋರು ಅಂಥದ್ದೆಲ್ಲ ನೋಡಿಕೊಂಡು ಎಸ್ಪೆಷಲಿ ಇವ್ರು ಟಾರ್ಗೆಟ್ ಮಾಡಿರೋದೆಲ್ಲ ಸ್ಪ್ಲೆಂಡರ್ ಬೈಕ್ಸೇ ಟಾರ್ಗೆಟ್ ಮಾಡಿದ್ರು. 29 ಬೈಕ್ಸು ಸ್ಪ್ಲೆಂಡರ್ ಬೈಕ್ಸೇ ಇವೆ. ಅವರು ಒಬ್ಬರೊಬ್ಬರು ಪರಿಚಯ ಅಂದರೆ ಟೋಟಲ್ ಏನು ಪರಿಚಯ ಅಂದರೆ ಒಬ್ಬರವ್ರ ಮುಂಚಿನಿಂದನೇ ಪರಿಚಯ ಇದೆ ಅವ್ರಿಗೆ. ಫಸ್ಟ್ ಲೋಕಲಲ್ಲಿ ಸ್ಪಾಟಲ್ಲಿ ಬೆನಕಿಪಲ್ಲಿಯಲ್ಲಿ 3 ಬೈಕ್ಸ್ ಅಲ್ಲೇ ಲೋಕಲ್ ಸ್ಪಾಟ್ಗೆ ಕೊಟ್ಟಿದ್ರು. ಮತ್ತು ಈ ಬಸಯ್ಯ ಕಡೆ ಮತ್ತು ಅಭಿನಂದನ್ ಕಡೆ ಅದರ್ ಬೈಕ್ಸು ರಿಕವರಿ ಮಾಡಿದ್ರು. ಅದು ಏರಿಯಾ ಎಲ್ಲಿ? ಯಾವ? ಚಿಂಚೋಳಿಯಲ್ಲಿ ಕೆಲವೊಂದು ಡೆಸರ್ಟೆಡ್ ಪ್ಲೇಸ್, ಹೊಲೆ ಅಂಥವೆಲ್ಲ ಅಂದರೆ ಇಟ್ಟಿದ್ರು. ನೆಕ್ಸ್ಟ್ ಮಾರಾಟ ಮಾಡಲಿಕ್ಕೆ ಅಂತ ಸಂಗ್ರಹ ಮಾಡಿ ಇಟ್ಟಿದ್ರು.
ಈಗ ಸದ್ಯಕ್ಕೆ ಅವ್ರ ಕಡೆ ಟೋಟಲ್ ಮಾಹಿತಿ ಪಡೆದು 29 ಬೈಕ್ಸ್ ರಿಕವರಿ ಮಾಡಿರೋದು. ಈ ಹಿಂದೆನೂ ಅವರು ರಿಕವರಿ ಆಗಿದೆ ಅವ್ರದ್ದು ಕೇಸಸ್. ಇವ್ರ ಮೇಲೆ ಸದ್ಯಕ್ಕೆ 2 ಪ್ರಕರಣಗಳು ದಾಖಲಾಗಿದೆ ಅಂತ ಮಾಹಿತಿ ಇದೆ. ಒಂದು ಅಭಿನಂದನ್ ಮೇಲೆ ಈ ಸಬರ್ಬನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ಮತ್ತು ಅಶೋಕ್ ನಗರಲ್ಲಿ ಪ್ರಕರಣ ದಾಖಲಾಗಿದೆ ಬೈಕ್ ಥೆಫ್ಟ್ ಕೇಸಸ್ ಅಲ್ಲಿನೇ. ಆಲ್ಮೋಸ್ಟ್ ಎಷ್ಟು ವರ್ಷ ಲಾಸ್ಟ್ 3 years. ಅಭಿನಂದನ್ ಇವ್ರು ಕಳ್ತನ ಮಾಡೋರು, ಮಾರಾಟ ಮಾಡೋರು ಈ ಬಸಯ್ಯ ಶ್ರೀಕಾಂತ್. ಈಸಿ ಟು ಬ್ರೇಕ್ ಅನ್ನೋದು ಈಸಿ ಆಗಿದೆ. ಅದು ಇನ್ನು ಅವ್ರಿಗಂದ್ರೆ ಜೈಲಲ್ಲಿ ಸ್ವಲ್ಪ ಪರಿಚಯ ಇರ್ತದೆ ಸರ್. ಅವ್ರಿಗೆ ಮುಂಚಿತವಾಗ್ಲೂ ಪರಿಚಯ ಇದೆ, ಬಟ್ ಹಳೆ ಪರಿಚಯಗಳು. ಬಟ್ ಏನಂದರೆ ಅವ್ರಿಗೆ ನಮಗೆ ಈಗ ಪರಿಚಯ ಸಾಕಷ್ಟು ಜನ ಪರಿಚಯ ಇರ್ತಾರೆ. ಬಟ್ ಇವ್ರದ್ದು ಏನಂದರೆ ಹಳ್ಳಿ ಜನ ಮಾರಾಟ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಇವ್ರ ಮುಖಾಂತರ ಅವರು ಮೇಜರ್ ಏನಂದರೆ ದುಡ್ಡಿನ ಆಸೆ. ಸಂಬಂಧಿಕರೇನು ಇಲ್ಲ. ಜೂನ್ 22 ಕಲಬುರಗಿ ಜಿಲ್ಲೆಯ ಶಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಕ್ಕಾ ತಾಂಡಾದಲ್ಲಿ 22 ಜೂನ್ 2025 ರಾತ್ರಿ 1:30 AM ದಕ್ಕಾ ತಾಂಡಾದಲ್ಲಿ ಇರುವಂಥ ಫಿರ್ಯಾದಿ ಮನೆ ಹನುಮಂತಂದೆ ಪಾಂಡು ಪವಾರ್ ಅಂತ ಇವರು ಮನೆ ಒಳಗಡೆ 5 ಜನ ದರೋಡೆಕೋರರು ನುಗ್ಗಿ ಅವರು ಫಿರ್ಯಾದಾರರು ಮತ್ತು ಅವ್ರ ಸಂಬಂಧಿಕರ ಕೈಕಾಲು ಕಟ್ಟಿ ತಲ್ವಾರ್ ತೋರಿಸಿ ಅವ್ರ ಮನೆಯಲ್ಲಿರುವಂಥ ಹಣ ಮತ್ತು ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಮಾಹಿತಿ ಮೇರೆಗೆ ಒಂದು ಡೆಕಾಯಿಟಿ ಕೇಸು ನಾವು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದೇವೆ. ಈ ಪತ್ತೆ ಹಚ್ಚಲಿಕ್ಕೆ DYSP ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ PI ನಟರಾಜ್ ಮತ್ತು ಅವರ PSI ಶ್ಯಾಮರಾಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಮಲ್ಲಿಕಾರ್ಜುನ್, ನಾಗೇಂದ್ರ, ಮಲ್ಲಿಕಾರ್ಜುನ್ CHC, ಬಲರಾಮ್, ಸಂತೋಷ್, ಹುಸೇನ್ ಬಾಷಾ, ಬಿಲಿಯನ್ ಸಿದ್ದಯ್ಯ, ಆರಿಫ್, ರಮೇಶ್ ಇವರೆಲ್ಲ ಸೇರಿ ಒಂದು 2 ತಂಡಗಳನ್ನು ರಚನೆ ಮಾಡಿದ್ದಾರೆ. ಮೇಜರ್ ಏನಂದರೆ ಇದು ಒಂದು ಚಾಲೆಂಜಿಂಗು. ಯಾಕಂದರೆ ಸಡನ್ನಾಗಿ ಇಮಿಡಿಯೇಟಾಗಿ ನಮಗೆ ಬೆಳಿಗ್ಗೆ ಮಾಹಿತಿ ಬರುತ್ತೆ, ಒಂದು ಈ ಶಾಬಾದ್ ನಗರದಲ್ಲಿ ದಕ್ಕಾ ತಾಂಡ ಏರಿಯಾದಲ್ಲಿ ಒಂದು 5 ಜನ ತಲವಾರು ಹಿಡ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಮನೆ ಒಳಗಡೆ ನುಗ್ಗಿ ಅವ್ರ ಕೈ ಕಾಲೆಲ್ಲ ಕಟ್ಟಿ ಮನೆಯಲ್ಲಿರುವಂತಹ ಆಭರಣಗಳನ್ನು ಮತ್ತು ದುಡ್ಡನ್ನು ತೊಗೊಂಡು ಹೋಗಿದ್ದಾರೆ ಅಂದಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಡೆಕಾಯಿಟಿ ನಮ್ಮ ಹೌಸ್ ಡೆಕಾಯಿಟಿ ಯಾವಾಗ ರಿಪೋರ್ಟ್ ಆಗಿಲ್ಲ. ಸಡನ್ನಾಗಿ ಇತ್ತೀಚೆಗೆ ಏನಾಯಿತು, ಏನಾದರೂ ಗ್ಯಾಂಗ್ ಬಂದಿದ್ದಾರೆ ಅಂತ ನಮಗೆ ಇಮಿಡಿಯೇಟಾಗಿ ನಮ್ಮೆಲ್ಲ ಮೇಲಧಿಕಾರಿಗಳು ಮತ್ತು ನಮ್ಮದೆಲ್ಲ ಫಾರೆನ್ಸಿಕ್ ಟೀಮು ಮತ್ತು ಡಾಗ್ ಸ್ಕ್ವಾಡ್ ಎಲ್ಲ ಇಮಿಡಿಯೇಟಾಗಿ ಸ್ಪಾಟ್ಗೆ ರೀಚ್ ಆಗಿ ಅವೆಲ್ಲ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಇದರಲ್ಲಿ ನಮ್ಮವರು ಒಳ್ಳೆ ಕೆಲಸ ಮಾಡಿ 2 ಟೀಮ್ಸು ಎಲ್ಲ ಕಡೆ ಆಲ್ಮೋಸ್ಟ್ ಅವರು ಆಪರೇಷನ್ ಏರಿಯಾ ಬಂದು ಎಲ್ಲ ಮಹಾರಾಷ್ಟ್ರ, ಅಕ್ಕಲ್ಕೋಟು ಮತ್ತು ಯಾದಗಿರಿ, ಕಲಬುರಗಿ ಜಿಲ್ಲೆ 3 ಏರಿಯಾಸು ಸೇರಿ 4 ಆರೋಪಿಗಳನ್ನು ಇದರಲ್ಲಿ ನಾವು ಅರೆಸ್ಟು ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ರವಿ ತಂದೆ ಶಂಕರ್ ರಾಥೋಡ್ ಅಂತ ಇವರು ಶಾಬಾದ್ ನಗರದವರು, ಇನ್ನೊಬ್ಬರು ಮಹದೇವ್ ತಂದೆ ಉಮ್ಳೂರು ರಾಥೋಡ್ ಅಂತ ಇವರು ಅಕ್ಕಲ್ಕೋಟದವರು, ಶಿವಕುಮಾರ್ ತಂದೆ ದೀಪ್ಲು ರಾಥೋಡ್ ಇವರು ಡ್ರೈವರ್ ಕೆಲಸ ಖ್ಯಾದಾಪುರ್ ತಾಂಡ ಯಾದಗಿರಿ ಜಿಲ್ಲೆ, ಗೋಪಾಲ್ ತಂದೆ ಮೇಘಾ ನಾಯ್ಕ್ 30 years ಇವರು ಕೂಲಿ ಕೆಲಸ ಆನಗೇರಿ ತಾಂಡೆ ಇವರು. ಟೋಟಲ್ 4 ಆರೋಪೀಸ್ ಟೋಟಲ್ ಇನ್ವಾಲ್ವ್ ಆಗಿರೋದು 5 ಜನ. ಇದರಲ್ಲಿ ನಾವು ಸದ್ಯಕ್ಕೆ 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ಲೋಕಲ್ ಶಾಬಾದ್ ಅವರು, 2 ಯಾದಗಿರಿ ಡಿಸ್ಟಿಕ್ ಸೇರಿದವರು, ಇನ್ನೊಬ್ಬರು ಮಹಾರಾಷ್ಟ್ರ ಅಕ್ಕಲ್ಕೋಟಿಗೆ ಸೇರಿದವರು, ಇನ್ನೊಬ್ಬರು ಆರೋಪಿ ಬಂಧನ ಆಗೋದು ಇನ್ನೂ ಬಾಕಿ ಇದೆ, ಅವರು ಮಹಾರಾಷ್ಟ್ರದಕ್ಕೆ ಸೇರಿದವರಿದ್ದಾರೆ. ಇವ್ರ ಕಡೆಯಿಂದ ನಾವು ಟೋಟಲ್ 135 grams ಆಫ್ ಗೋಲ್ಡ್ ರಿಕವರಿ ಮಾಡಿದ್ದೀವಿ, 550 grams ಆಫ್ ಸಿಲ್ವರ್ ಮತ್ತು ಅಮೌಂಟ್ 4 lakh ಅಮೌಂಟ್ ಟೋಟಲ್ 40,000 ಅಮೌಂಟು ಟೋಟಲ್ 8,95,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ನಾವು ರಿಕವರಿ ಮಾಡಿದ್ದೇವೆ. ಮತ್ತು ಅವರಿಗೆ ಕೃತ್ಯಕ್ಕೆ ಬಳಸಿರುವಂತಹ 5 ಚಾಕುವನ್ನು ಜಪ್ತಿಪಡಿಸ್ಕೊಂಡಿದ್ದೇವೆ ಮತ್ತು ಎಲ್ಲ ಆರೋಪಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ದಸ್ತಗಿರಿ ಮಾಡಲಾಗಿದೆ. ಇದರಲ್ಲಿ ಅವರು 2-3 ಪಾಯಿಂಟ್. ಫಸ್ಟ್ ನಂಬರ್ 1 ಮೋಟಿವ್ ಯಾಕೆ ಮಾಡಿದ್ದಾರೋ ಅನ್ನೋದು. ಈ ಲೋಕಲ್ ರವಿ ತಂದೆ ಶಂಕರ್ ರಾಥೋಡ್ ಅನ್ನೋರ್ದು ಎಲ್ಲ ಸಾಲ ಮಾಡ್ಕೊಂಡಿರ್ತಾರೆ ಮತ್ತು ಅವರಿಗೆ ದುಡ್ಡಿನ ಆಶೆನೂ ಇರುತ್ತೆ. ದುಡ್ಡು ಏನಾದರೂ ಮಾಡಿ ಅದೆಲ್ಲ ಅದು ಅಮೌಂಟ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಅವ್ರಿಗೆ, ಏನಾದರೂ ಮಾಡಿ ನಾವು ಇದೆಲ್ಲ ತೀರ್ಸ್ಕೋಬೇಕು ಅಂತ.
ಆಮೇಲೆ ಅದು ಅದೇ ಊರಲ್ಲಿ ದಕ್ಕ ತಾಂಡದಲ್ಲಿ ಹನುಮಂತ ಪಾಂಡು ಪವರ್ ಅವರೆಲ್ಲ ಸ್ವಲ್ಪ ಜ್ಯುವೆಲ್ರಿ ಹಾಕ್ಕೊಳ್ಳೋದು ಮತ್ತು ಮನೆಯಲ್ಲಿ ಈ ಥರ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿ ಇದೇ ಮನೆಯಲ್ಲಿ ನಾವು ಮಾಡಿದರೆ ನಮಗೆಲ್ಲ ಮನಿ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ ಅಂತ ಫಸ್ಟ್ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಸೆಕೆಂಡು ಈ ಲೋಕಲ್ ಅವ್ರು ಇನ್ವಾಲ್ವ್ ಆಗಿದರೆ ನಾಳೆ ಏನಾದರೂ ಮಾಹಿತಿ ಅವ್ರಿಗೆ ಇಮಿಡಿಯೇಟಾಗಿ ಹೇಳ್ತಾರೋ ಮತ್ತೆಲ್ಲ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಪರಿಚಯ ಆಗಿರುವಂತಹ ಇನ್ನೂ 4 ಜನ, 2 ಮಹಾರಾಷ್ಟ್ರ ಅಕ್ಕಲ್ಕೋಟಿಗೆ ಸೇರಿದವರು ಮತ್ತು ಯಾದಗಿರಿಗೆ ಸೇರಿದವರು ಇಬ್ಬರನ್ನೇ ಟೋಟಲ್ 5 ಜನ ಟೀಮ್ ಫಾರ್ಮ್ ಮಾಡಿಕೊಂಡು ಅವರು ವಾಚ್ ಮಾಡಿ 21st ಮತ್ತು 22nd ಮಿಡ್ನೈಟ್ ಟೈಮಲ್ಲಿ ಅವರು ಮನೆ ಕಡೆ ಬಂದು ಅವ್ರು ರೆಗ್ಯುಲರಾಗಿ ವಾಚ್ ಮಾಡ್ತಾ ಇರ್ತಾರೆ. ಅವ್ರ ಮನೆಯವರು 2-3 o'clock ಟೈಮಲ್ಲಿ ಅವ್ರಿಗೆ ಆಚೆಗೆ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬರುವುದು ಅವ್ರಿಗೆ ಅಭ್ಯಾಸ ಇರುತ್ತೆ, ಅದೆಲ್ಲ ವಾಚ್ ಮಾಡ್ತಾರೆ ಅವರು. ಅದೇ ಸಮಯಕ್ಕೆ ಬಂದು ಆಚೆ ಕಾಯ್ತಾ ಇರ್ತಾರೆ. ಅವ್ರು ಯಾವಾಗ ವಾಶ್ರೂಮ್ಗೆ ಹೋಗಬೇಕು ಅಂತ ಬಂದು ಡೋರ್ ಓಪನ್ ಮಾಡಿದ್ರೆ ತಕ್ಷಣ ಅವರು ಫೋರ್ಸ್ಫುಲ್ಲಾಗಿ ಒಳಗಡೆ ನುಗ್ಗಿ ತಲವಾರೆಲ್ಲ ತೋರಿಸಿ ಅವ್ರಿಗೆ ಎದುರಿಸಿ ಅವ್ರ ಕೈ ಕಾಲೆಲ್ಲ ಕಟ್ಟಿ ಅವ್ರ ಮನೆಯಲ್ಲಿ ಅವರು ಅಂದರೆ ಬಾಡಿ ಮೇಲಿರುವಂಥ ಅವರು ಆರ್ನಮೆಂಟ್ಸ್ ಏನಿರುತ್ತೋ ಜ್ಯುವೆಲ್ರಿ ಅದೆಲ್ಲ ಮತ್ತು ಮನೆಯಲ್ಲಿಟ್ಟು ಸ್ವಲ್ಪ ಅಮೌಂಟ್ ಎಲ್ಲ ತೊಗೊಂಡು ಇಮಿಡಿಯೇಟಾಗಿ ಅಲ್ಲಿಂದ ಅವರು ಹೊರಡ್ತಾರೆ. ಬಟ್ ಇದರಲ್ಲಿ ನಮಗೆ ಮೇಯ್ನ್ ಕೆಲವೊಂದು ಲೀಡ್ ಸಿಗುತ್ತೆ. ಇದರಲ್ಲಿ ನಾವು ಇಮಿಡಿಯೇಟಾಗಿ ಡಾಗ್ ಸ್ಕ್ವಾಡು ಮತ್ತು ಫಾರೆನ್ಸಿಕ್ ಟೀಮ್ ಎಲ್ಲ ಬಂದಿದ ಮೇಲೆ ಡಾಗ್ ಸ್ಕ್ವಾಡ್ ಏರಿಯಾ ಎಲ್ಲ ಡೆಕಾಯ್ಟ್ ಏರಿಯಾ ಎಲ್ಲ ಸ್ಮೆಲ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಅದು ಲೋಕಲಲ್ಲಿರುವಂಥ ಅವರು ಫಸ್ಟ್ ಆರೋಪಿ ಮನೆಗೆ ಡಾಗು ಫಸ್ಟ್ ಲೀಡ್ ಸಿಗುತ್ತೆ ನಮಗೆ. ಲೋಕಲ್ ಅವ್ರು ಯಾರಿದ್ದಾರೋ ಅಂತ ನಾವು ವೆರಿಫೈ ಮಾಡಿದ ಮೇಲೆ ರವಿ ತಂದೆ ಶಂಕರ್ ರಾಥೋಡ್ ಅವರು ಇದ್ದಾರೋ ಅನ್ನೋದು ಅವರ ಮನೆ ಅನ್ನೋದು ನಮ್ಗೆ ಫಸ್ಟ್ ಮಾಹಿತಿ ಸಿಗುತ್ತೆ. ತದನಂತರ ಅವ್ರದ್ದು ಹಿನ್ನೆಲೆ ವಿಚಾರಣೆ ಮಾಡಿದ ಮೇಲೆ ನಮಗೊಂದು ಗೊತ್ತಾಗುತ್ತೆ ಅವರು ಇದೇ ಎಮ್ಮೋ ರೀತಿಯಲ್ಲಿ ಜೀವರ್ಗಿ ಠಾಣೆಯಲ್ಲಿ 2007 ಒಂದು ರೋಡ್ ರಾಬರಿ ಕೇಸು ಇದೇ ಥರ ಮಾಸ್ಕ್ ಹಾಕ್ಕೊಂಡು ತಲವಾರು ಹಿಡ್ಕೊಂಡು ಎದುರಿಸಿ ದುಡ್ಡು ತೊಗೊಂಡಿರೋದು ಒಂದು ಕೇಸ್ ಅವನ ಮೇಲೆ ಇದೆ ಅಂತ ಮಾಹಿತಿ ಮೇಲೆ ನಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಇವನು ಇನ್ವಾಲ್ವ್ಮೆಂಟ್ ಇರಬಹುದು ಅಂತ. ಅದೇ ರೀತಿಯಿಂದ ಇನ್ನೊಂದು ಸಿಮಿಲರ್ಲಿ ಫಾರೆನ್ಸಿಕ್ ಟೀಮ್ ಅವರು ಒಂದು ನಮ್ಗೆ ಹಿಡಿತಾರೆ. ಅಲ್ಲಿ ಒಂದು ಫುಡ್ ಸ್ಟೆಪ್ಸು ಇನ್ನೊಂದು ವೈಟ್ ಹೌಸ್ ಕಡೆ ಲೀಡ್ ಆಗ್ತಾ ಇರೋದು ಒಂದು ಫುಡ್ ಸ್ಟೆಪ್ಸು, ಅದೇ ಥರ ಡಾಗ್ ಸ್ಕ್ವಾಡ್ ಅದನ್ನು ನಮಗೆ ಅದರಲ್ಲಿನೂ ಒಂದು ಲೀಡ್ ಸಿಗುತ್ತೆ. ಅಲ್ಲಿ ಯಾರು ಬಂದಿದ್ದಾರೆ ಅಂದರೆ ಈ ಹಿಂದೆ ಒಂದು 2-3 ಡೇಸ್ ಹಿಂದೆ ಒಬ್ಬರು ಮಹಾರಾಷ್ಟ್ರದವರು ಬಂದಿದ್ದಾರೆ ಅಲ್ಲಿಗೆ ಅನ್ನೋದು ನಮ್ಮದು ಕ್ಲೂನು ಸಿಗುತ್ತೆ. ಸೊ ನಮಗೆ ಇದು ಗೊತ್ತಾಗುತ್ತೆ ಇದು ಲೋಕಲ್ ಅವರು ಪ್ಲಸ್ ಆಚೆದವರು ಬಂದು ಮಾಡಿರುವಂಥ ಒಂದು ಕೇಸು ಅನ್ನೋದು ನಮಗೆ ಒಂದು ಕಂಕ್ಲೂಷನ್ಗೆ ನಮಗೆ ಬರ್ತೀವಿ. ತದನಂತರ ಇವರು ಹಿಡಿಯೋದು ಭಾಳ ಕಷ್ಟ, ಯಾಕಂದರೆ ಅವರು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ರು ಮತ್ತು ಫೋನು ಯೂಸ್ ಮಾಡೋದು ಮತ್ತು ಲೋಕಲ್ ಅವರು ಸ್ವಲ್ಪ ರೆಸಿಸ್ಟೆನ್ಸ್ ನಾವೇನೂ ಮಾಡಿರೋದಿಲ್ಲ ಅಂತ ಬೇರೆ ಎಲ್ಲ ಸ್ಟೋರೀಸ್ ಎಲ್ಲ ಹೇಳ್ತಿದ್ರು. ಬಟ್ ನಮ್ಮ ತಂಡ ಅವ್ರದ್ದು ಒಳ್ಳೆಯ ಕೆಲಸ ಮಾಡಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಒಟ್ಟಿಗೆ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಎಲ್ಲರೂ ಒಪ್ಕೊಂಡಿರೋದು ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತು ಇದು ಟೋಟಲ್ 135 ಗ್ರಾಮು ಗೋಲ್ಡು, 550 ಗ್ರಾಮ್ ಸಿಲ್ವರ್ ಮತ್ತು 40,000 ಎಲ್ಲ ಪ್ರಾಪರ್ಟಿ ಏನಿದೆ ಇಂಟ್ಯಾಕ್ಟ್ ಪ್ರಾಪರ್ಟಿ ರಿಕವರಿ ಮಾಡಿ ವಿತಿನ್ ಶಾರ್ಟ್ ಪೀರಿಯಡಲ್ಲಿ ಹೌಸ್ ಡೆಕಾಯಿಟಿ ಕೇಸನ್ನು ಪತ್ತೆ ಮಾಡೋದಕ್ಕೆ ನಾನು DYSP ಶಾಬಾದ್ ಶಂಕರಗೌಡ ಪಾಟೀಲ್ ಮತ್ತು PI ಶಾಬಾದ್ ನಟರಾಜ್ ಲಾಡೆ ಮತ್ತು PSI ಶ್ಯಾಮರಾಯ ಮತ್ತು ಅವರ ಟೀಮ್ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇವರು ಸತತವಾಗಿ ಮಹಾರಾಷ್ಟ್ರದಲ್ಲಿ ಮತ್ತು ಯಾದಗಿರಿಯಲ್ಲಿ ಎಲ್ಲ ಕ್ಯಾಂಪ್ ಮಾಡಿ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡಿ ಅವರು ಆಲ್ಮೋಸ್ಟ್ 3-4 ಡೇಸು ಅಲ್ಲೇ ಮಹಾರಾಷ್ಟ್ರದಲ್ಲೇ ಸ್ಟೇ ಮಾಡಿದರು, ಡೇ ಆ್ಯಂಡ್ ನೈಟ್ ಸ್ಟೇ ಮಾಡಿ ಆರೋಪಿಗಳ ಬಗ್ಗೆ ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿ ಖಚಿತಪಡಿಸ್ಕೊಂಡು ಅವ್ರನ್ನ ವಶಪಡಿಸ್ಕೊಂಡು ಬಂದು ವಿಚಾರಣೆ ಮಾಡಿ ಎಲ್ಲ ಪ್ರಾಪರ್ಟಿ ರಿಕವರಿ ಮಾಡಿದ ಮೇಲೆ ನಾವು ದಸ್ತಗಿರಿ ಮಾಡಲಾಗಿದೆ. ಸೊ ಎಂಟೈರ್ ಶಾಬಾದ್ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಘಣ್ಣನವರ್, DYSP ಶಂಕರಗೌಡ ಪಾಟೀಲ್, ಸಂಗಮೇಶ್, CPI ನಟರಾಜ್ ಲಾಡೆ, ಕಪಿಲ್ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ಮಹಾನಗರ ಪಾಲಿಕೆ ನೌಕರರ ಕ್ಷೇಮ ಅಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯದಾದ್ಯಂತ ನಡೆಯುತ್ತಿರುವ ಹೋರಾಟದ ಹಿನ್ನೆಲೆಯಲ್ಲಿ ಇಲ್ಲಿನ ಕಲಬುರಗಿ ಮಹಾನಗರ ಪಾಲಿಕೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ಕೈಗೊಂಡು ಬೇಡಿಕೆಯ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘ ಮಾನ್ಯ ಅಧ್ಯಕ್ಷರ ಮೇರೆಗೆ ರಾಜ್ಯದ ಎಲ್ಲ 10 ಮಹಾನಗರ ಪಾಲಿಕೆಗಳನ್ನು ಕೆಲಸವನ್ನು ಸ್ಥಗಿಸಿ ಅಧಿಕಾರಿ ಸಿಬ್ಬಂದಿ ಮತ್ತು ಸ್ವಚ್ಛತಾ ಸಿಬ್ಬಂದಿಗಳನ್ನು ಒಳಗೊಂಡಂತೆ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ.
ಇದನ್ನು ಕೆಲವೊಂದು ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಮುಷ್ಕರವನ್ನು ಕೈಗೊಂಡಿದ್ದೇವೆ. ಅದರಲ್ಲಿ 7ನೇ ವೇತನ ಆಯೋಗದ ಸರ್ಕಾರ ಸೌಲಭ್ಯ ಏನು ಸಿಗ್ತಾ ಇದೆ, ಬೇರೆ ಸರ್ಕಾರಿ ನೌಕರಿಗಳಿಗೆ ಯಾವ ಥರ ಸಿಗ್ತಾ ಇದೆ ಆ ಥರ ನಮಗೆ ಸಿಗ್ತಾ ಇಲ್ಲ. ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ. ಒಂದು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ C&R ರೂಲ್ ಏನಿದೆ ಅದನ್ನು ಮಾಡ್ತಾ ಇಲ್ಲ. ಹಲವಾರು ವರ್ಷಗಳಿಂದ ನಮ್ಮ ಸಿಬ್ಬಂದಿಗಳು ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ಹುದ್ದೆಯಲ್ಲಿ ಮಾಡ್ತಾ ಇದ್ದಾರೆ. C&R ಒಂದು ಮಾಡೋದು ಸಲುವಾಗಿ ರಿಕ್ವೆಸ್ಟ್ ಇದೆ. ಆಮೇಲೆ KGID GPF ಬೇರೆ ನೌಕರರಿಗೆ ಇದ್ದಂತೆ ನಮಗೂ ಕೂಡ ಸರ್ಕಾರವನ್ನು ಆದೇಶಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿಗೊಳಿಸಿರುವ ಆರೋಗ್ಯ ಸಂಜೀವಿನಿ ಈಗ ನಾವು ಭಾಳ ಎಸೆನ್ಷಿಯಲ್ ಆಗಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ನಮ್ಮ ಸರ್ವಿಸ್ ಭಾಳ ಎಸೆನ್ಷಿಯಲ್ ಆಗಿದೆ. ಆದರೆ ಬೇರೆ ಸರ್ಕಾರಿ ನೌಕರರಿಗೆ ಯಾವ ಥರ ಜ್ಯೋತಿ ಸಂಜೀವಿನಿ ಸ್ಕೀಮ್ ಕೊಡ್ತಾ ಇದ್ದಾರೆ ನಮಗೆ ಕೊಡ್ತಾ ಇಲ್ಲ, ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಪ್ರತಿ ವರ್ಷ ಆಯೋಜಿಸೋ ಕ್ರೀಡೆಗಳು ನಮ್ಮನ್ನು ಕೂಡ ಅದರಲ್ಲಿ ಕನ್ಸಿಡರ್ ಮಾಡಬೇಕು ಅಂತಂದು ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಪ್ರಹ್ಲಾದ್ ಕುಲಕರ್ಣಿ, ರಾಜು ಕಟ್ಟಿಮನಿ, ಸುನಿಲ್ ವಂಟಿ, ಶ್ರೀಶೈಲ್, ಬಾಬಾಜಿ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸರ್, ಇದು ಪ್ರತಿಭಟನೆ ಯಾಕೆ ಮಾಡ್ಯಾರ, ಯಾರು ಮಾಡ್ಯಾರ, ಎದ್ರ ಸಲುವಾಗಿ ಮಾಡ್ಯಾರ? ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಎಂ ಬದಲಾವಣೆ ಒಪ್ಪಂದದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ. ಆರ್ಎಸ್ಎಸ್ ಕುರಿತು ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಆಕ್ರೋಶ. ದರೋಡೆ ಹಾಗೂ ಕಳ್ಳತನ ಪ್ರಕರಣ ಭೇದಿಸಿದ ಕಲಬುರಗಿ ಪೊಲೀಸರು. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.